ಶ್ರೀ ಗುರು ರಾಘವೇಂದ್ರರ ಮಹಿಮೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಒಳ್ಳೆಯ ಕುಟುಂಬಕ್ಕೆ ಸೇರಿದ ವ್ಯಾಪಾರಿಯ ಮಗನೊಬ್ಬ ಚೆಲುವೆಯಾಗಿರುವ ಕನ್ಯೆಯನ್ನು ಮದುವೆಯಾಗಿ ಗೃಹಸ್ಥನಾಗಿದ್ದು ಸಂಸಾರ ಮಾಡಿಕೊಂಡಿದ್ದರೂ ಕೂಡ ಅನೇಕ ಕೆಟ್ಟ ವ್ಯಸನವನ್ನು ಕಲಿತುಕೊಂಡು ಅದಕ್ಕಾಗಿ ಧಾರಾಳವಾಗಿ ಹಣವನ್ನು ಖರ್ಚು ಮಾಡುತ್ತಿದ್ದನು. ಆತನ ನಡತೆಯಿಂದ ಬೇಸರವನ್ನು ಹೊಂದಿರುವ ಆತನ ಪತ್ನಿಯು ಎಲ್ಲವನ್ನೂ ಸಹಿಸಿಕೊಂಡು ಕಾಲವನ್ನು ಕಳೆಯುತ್ತಿದ್ದಳು. ಗಂಡನು ಇಸ್ಪೀಟು, ಕ್ಲಬ್ಬು, ವೇಶ್ಯಾವೃತ್ತಿ ಇವುಗಳಲ್ಲಿ ಆಸಕ್ತಿಯಿಂದ ಇರುತ್ತಿದ್ದ. ಕುಟುಂಬದವರಿಗೆಲ್ಲ ನೋವನ್ನುಂಟು ಮಾಡುತ್ತಿದ್ದನು. ಹೆಂಡತಿಯು ಒಮ್ಮೆ ತನ್ನ ಗೆಳತಿಯರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆಯೆಂದು ಕರೆ ಬಂದಿದ್ದಕ್ಕೆ ಅಲ್ಲಿಗೆ ಹೋಗಿದ್ದಳು. ಅಲ್ಲಿ ಹೋದ ನಂತರ ಅಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಮಾಡಿದ ಅಲಂಕಾರ, ಅವರ ಮಹಿಮೆ ಎಲ್ಲವನ್ನೂ ಅಲ್ಲಿ ನೆರೆದವರ ಬಾಯಿಂದ ಕೇಳಿದ ಅವಳು ಭಕ್ತಿಯಿಂದ ಕೈ ಜೋಡಿಸಿಕೊಂಡು ಮನಸ್ಸಿನ ದುಃಖವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಅತ್ತು ಬಿಟ್ಟಳು. ಹೇ ರಾಘವೇಂದ್ರ ಸ್ವಾಮಿ, ನನ್ನ ಯಜಮಾನರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು, ಅವರ ಕೆಟ್ಟ ವ್ಯಸನವನ್ನು ದೂರ ಮಾಡು, ಅವರಿಗೆ ನಮ್ಮ ಕುಟುಂಬದ ಗೌರವದ ಬಗ್ಗೆ ಕಲ್ಪನೆಯನ್ನು ಕೊಡು, ನನ್ನೊಂದಿಗೆ ಪ್ರೇಮದಿಂದ ನಡೆದುಕೊಳ್ಳುವ ಬುದ್ಧಿಯನ್ನು ಕೊಡು ಎಂಬುದಾಗಿ ಬೇಡಿಕೊಂಡು ತನ್ನ ಗಂಡನ ನಡತೆ ಸುಧಾರಿಸಿದರೆ ತಾನು ಗಂಡನನ್ನು ಕರೆದುಕೊಂಡು ನೇರವಾಗಿ ಮಂತ್ರಾಲಯಕ್ಕೆ ಬಂದು ಸೇವೆಯನ್ನು ಮಾಡುತ್ತೇನೆಂದು ಹರಕೆ ಹೊತ್ತುಕೊಂಡಳು. ಕೆಲ ಕಾಲದ ನಂತರ ಗಂಡನಿಗೆ ತುಂಬ ಕಾಯಿಲೆ ಬಂದು ಬಿಟ್ಟಿತು. ಗುಣವಾಗುವ ಲಕ್ಷಣವೇ ತೋರದಂತಹ ಕಾಯಿಲೆ. ಈ ಕಾಯಿಲೆ ಹೇಗೆ ಬಂದಿತೆಂದರೆ, ಗಂಡ ಒಮ್ಮೊಮ್ಮೆ ರಾತ್ರಿ ಹೊತ್ತಿನಲ್ಲಿ ಬರುವಾಗ ಅವರ ಹಿಂದೆ ಯಾರೋ ನಡೆದು ಬರುತ್ತಿದ್ದ ಸಪ್ಪಳವಾಗುತ್ತಿತ್ತಂತೆ. ಆ ಸಪ್ಪಳವನ್ನು ಕೇಳಿ ಇವಳ ಗಂಡ ಬೆಚ್ಚಿ ಬೀಳುತ್ತಿದ್ದರಂತೆ. ದುರ್ವ್ಯಸನದ ಕೆಲಸಕ್ಕೆ ಹೋದಾಗಲೆಲ್ಲ ಈ ರೀತಿಯಾಗಿ ಬಿಡುತ್ತಿತ್ತಂತೆ. ಒಮ್ಮೆ ಇವರು ಸ್ಕೂಟರಿನಲ್ಲಿ ರಾತ್ರಿ ತುಂಬಾ ಹೊತ್ತಾದ ಮೇಲೆ ಮನೆಗೆ ಬರುತ್ತಿರುವಾಗ ಸ್ಕೂಟರನ್ನು ಯಾರೋ ತಡೆ ಹಿಡಿದು ನಿಲ್ಲಿಸಿದ ಹಾಗೆ ಆಯಿತು. ಆದರೆ ಎದುರಿಗೆ ಯಾರೂ ಕಾಣಲಿಲ್ಲ. ಇವರು ಹೆದರಿ ಕೂಗಿಕೊಂಡ ನಂತರ ಸ್ಕೂಟರ್ ಮುಂದೆ ಹೋಯಿತಂತೆ. ಅಂದಿನಿಂದ ಹೆದರಿದವರು ಈಗ ಕಾಯಿಲೆಗೆ ಬಿದ್ದಿದ್ದರು. ಈ ಘಟನೆಯು ಓದುಗರಿಗೆ ಚಮತ್ಕಾರಕವಾಗಿಯೂ ಕಾಣಬಹುದು, ಆದರೆ ಇದು ನಿಜವಾದ ಸತ್ಯ ಸಂಗತಿ. ಈ ರೀತಿ ಗಂಡನಿಗೆ ಕಾಯಿಲೆ ಆಗಲು ಅವಳು ರಾಘವೇಂದ್ರರನ್ನು ಮತ್ತೆ ಪ್ರಾರ್ಥಿಸಿ, ನನ್ನ ಗಂಡನ ಕಾಯಿಲೆ ವಾಸಿ ಮಾಡು ಎಂಬುದಾಗಿ ಪ್ರಾರ್ಥಿಸಿದಳು. ಅವಳ ಕನಸಿನಲ್ಲಿ ರಾಘವೇಂದ್ರರು ದರ್ಶನ ಕೊಟ್ಟು ನನ್ನ ವೃತ್ತಿಕೆಯನ್ನು ನೀರಿನಲ್ಲಿ ಕೂಡಿಸಿ ಔಷಧಿ ರೂಪದಲ್ಲಿ ಸ್ವಲ್ಪ ಸ್ವಲ್ಪ ಕುಡಿಸು, ಗುಣವಾಗುತ್ತದೆ ಎಂದು ಹೇಳಿ ಅದೃಶ್ಯರಾದರು. ಅನಂತರ ಅವಳ ಗಂಡನ ಕನಸಿನಲ್ಲಿ ಬಂದು, ಕೆಟ್ಟ ಕೆಲಸ ಮಾಡಿದ ಕರ್ಮಫಲವನ್ನು ಈಗ ನೀನು ಊಟ ಮಾಡುತ್ತಿರುವಿ, ಇನ್ನು ಕೆಟ್ಟ ಕೆಲಸ ಮಾಡಿದರೆ ಇದಕ್ಕಿಂತಲೂ ಘೋರ ದುಃಖ ನಿನಗೆ ಪ್ರಾಪ್ತವಾಗಬಹುದು, ತಿಳಿಯಿತೇ ಎಂದು ಹೇಳಲು ಈತ, ಸ್ವಾಮಿ, ನನ್ನ ಸರ್ವಾಪರಾಧವನ್ನು ಕ್ಷಮಿಸು, ಇನ್ನು ಮುಂದೆ ಮನೆ ಬಿಟ್ಟು ಕುಲಕಸುಬು ಬಿಟ್ಟು ಯಾವುದಕ್ಕೂ ಹೋಗುವುದಿಲ್ಲವೆಂದು ಬೇಡಿಕೊಂಡನಂತೆ. ಅನಂತರ ರಾಘವೇಂದ್ರರು, ಸರಿ, ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಹೇಳಿ ತೀರ್ಥವನ್ನು ಪ್ರೋಕ್ಷಿಸಿದರಂತೆ. ಅನಂತರ ಆತನಿಗೆ ಭಯಂಕರವಾಗಿ ವ್ಯಾಪಿಸಿರುವ ಜ್ವರ ಕಡಿಮೆಯಾಯಿತಂತೆ. ಈಗ ಆತ ಮೊದಲಿನ ಕೆಟ್ಟ ವರ್ತನೆಯನ್ನು ಬಿಟ್ಟು ತನ್ನ ನಿತ್ಯ ಕರ್ಮ ಮಾಡುತ್ತಾ ಕ್ಷೇಮದಲ್ಲಿದ್ದಾನೆ. ವರ್ಷಕ್ಕೊಮ್ಮೆ ಮಂತ್ರಾಲಯಕ್ಕೆ ಹೋಗಿ ಬರುತ್ತಾನೆ. ನನ್ನ ಪ್ರೀತಿಯ ವೀಕ್ಷಕರಿಗೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.